ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು. ವಿಶೇಷವಾದ ಇದೇ ತಿಂಗಳು ಬರುವ 30ನೇ ತಾರೀಕು ಬುಧವಾರ ರೋಹಿಣಿ ನಕ್ಷತ್ರದಲ್ಲಿ ಅಕ್ಷಯ ತೃತೀಯ, ಅಂತ್ಯವಿಲ್ಲದ ಸಮೃದ್ಧಿಯ 3ನೇ ದಿನ ಅಂತ. ಅಕ್ಷಯ ಪಾತ್ರೆ ಎಲ್ಲರಿಗೂ ಗೊತ್ತಿದೆ. ಆ ಅಕ್ಷಯ ಪಾತ್ರೆಯಲ್ಲಿ ಏನೇ ಹಾಕಿದ್ರೂ ತಗೊಳ್ತಾ ಖಾಲಿ ಆಗಲ್ಲ. ಅದಕ್ಕೆ ಆ ದಿನದಲ್ಲಿ ನಾವು ಏನೇ ತಗೊಂಡ್ರೂ ಅದರ ಬೆಳವಣಿಗೆ ಬೆಳೀತಾನೇ ಇರುತ್ತೆ, ಎಂಡ್ ಅನ್ನೋದು ಇರೋದಿಲ್ಲ ಅಂತ. ಅದಕ್ಕೆ ಆ ದಿನದಲ್ಲಿ ಯಾವುದೇ ವಸ್ತುಗಳು ಹೊಸದಾಗಿ ನಾವು ತಗೊಂಡ್ರೂ, ಭೂಮಿ, ವಾಹನ, ಮುಖ್ಯವಾಗಿ ವಿಶೇಷವಾಗಿ ಬೆಳ್ಳಿ ಬಂಗಾರ ತಗೊಳ್ಳೇಬೇಕು ಅಂತ ಒಂದು ಭಾವನೆ, ಅದು ನಿಜವೂ ಕೂಡ. ಆದರೆ ಈ ಚಿನ್ನದ ಬೆಲೆಗೆ ಚಿನ್ನ ತಗೊಳ್ಳೋಕ್ಕೆ ಕೆಲವರಿಗೆ ಆಗಲ್ಲ. ಚಿನ್ನಕ್ಕೆ ಬದಲಾಗಿ ನಾವು ಈ ವಸ್ತುಗಳನ್ನು ಆ ದಿನ ತರಬಹುದು. ಅಂದರೆ ಇದು 108 ವಸ್ತುಗಳಲ್ಲಿ, ಲಕ್ಷ್ಮಿಗೆ ಪ್ರಿಯವಾದ 108 ವಸ್ತುಗಳಲ್ಲಿ ಈ ವಸ್ತುಗಳು ನಾವು ಖರೀದಿ ಮಾಡಿದರೆ ಲಕ್ಷ್ಮಿ ಕುಬೇರನ ಅನುಗ್ರಹದಿಂದ ಸಂಪೂರ್ಣವಾಗಿ ಆಶೀರ್ವಾದ, ಲಕ್ಷ್ಮಿ ಕಟಾಕ್ಷ, ಕುಬೇರನ ಕಟಾಕ್ಷ ಸಂಪೂರ್ಣವಾಗಿ ಲಭಿಸುತ್ತದೆ. ಕಲ್ಲುಪ್ಪು ತಗೊಳ್ಳಿ, ಅದು ಎಲ್ಲರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಪ್ರತಿ ಶುಕ್ರವಾರ ಕಲ್ಲುಪ್ಪು ತಗೊಳ್ಳುವ ಒಂದು ವಾಡಿಕೆ ಇದೆ. ಯಾಕೆಂದರೆ ಉಪ್ಪು ಲಕ್ಷ್ಮಿಯ ಒಂದು ಸಂಕೇತ. ಲಕ್ಷ್ಮಿ ಸಮುದ್ರದಿಂದನೇ ಬಂದವಳು ಅಂತ. ಅದೇ ರೀತಿ ಉಪ್ಪು ಸಮುದ್ರದಲ್ಲಿ ಸಿಗುವಂತಹ ವಸ್ತು. ಬೆಳ್ಳಿ ನಾಣ್ಯಗಳು ತಗೊಳ್ಳಿ, ಚಿಕ್ಕದಾಗಿರಲಿ ಪರವಾಗಿಲ್ಲ, ಅದರಲ್ಲಿ ಲಕ್ಷ್ಮಿ ಇರಲಿ, ಆ ನಾಣ್ಯ ಮಧ್ಯೆ ಲಕ್ಷ್ಮಿ ಇರಲಿ, ಅಥವಾ ತಾವರೆ ಹೂ ಇರಲಿ. ಲಕ್ಷ್ಮಿ ಕಟಾಕ್ಷ ಅದರಿಂದ ಒಂದು ಬೆಳ್ಳಿ ನಾಣ್ಯ ಅಥವಾ ಬೆಳ್ಳಿಯ ವಿಗ್ರಹ ಚಿಕ್ಕದಾಗಿದ್ದರೂ ತಗೊಳ್ಳಿ. ಇನ್ನೊಂದು ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಗಳು ತಗೊಳ್ಳಿ, ಯಾವುದೇ ಇರಬಹುದು. ಪೂಜೆಗೆ ಬಳಸೋ ತಟ್ಟೆಗಳು, ಪ್ರಸಾದ ರೆಡಿ ಮಾಡೋಕ್ಕೆ ಪಾತ್ರೆಗಳು, ಅಂಥದ್ದು ಚಿಕ್ಕದಾಗಿದ್ದರೂ ಪರವಾಗಿಲ್ಲ ತಗೊಳ್ಳಿ. ಮತ್ತು ಇನ್ನೊಂದು ನವಧಾನ್ಯಗಳು ತಗೊಳ್ಳಿ. ಅದರಲ್ಲಿಯೂ ಅಕ್ಷಯ ತೃತೀಯ ಬುಧವಾರ ಬರೋದರಿಂದ ಬುಧ ಗ್ರಹ ಹೆಸರು ಕಾಳು ಧಾನ್ಯ ತುಂಬ ಶ್ರೇಷ್ಠವಾದದ್ದು. ಆ ಹೆಸರು ಕಾಳು ಒಂದು 1/4 kg ತಗೊಳ್ಳಿ. ಅದನ್ನು ಇಡೀ ಪೂಜೆಗೆ. ಲಕ್ಷ್ಮಿಗೆ ಇಷ್ಟವಾದ ಮಂಗಲಕರವಾದ ದ್ರವ್ಯಗಳಂದರೆ ಅರಿಶಿನ ಕೊನೆ, ಪಚ್ಚೆ ಕರ್ಪೂರ, ಪನ್ನೀರು, ಗಂಧ, ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ. ಆ ದಿನ ನಿಮಗೆ ಗೊತ್ತಿರೋ ಶ್ಲೋಕ, ಮಂತ್ರಗಳನ್ನು ಪಠಿಸಿ. ನೀವೇನು ಮಂತ್ರ ಜಪ ಏನು ಪಠನೆ ಮಾಡ್ತೀರೋ ಅದರ ಫಲ ಬೆಳೀತಾನೇ ಇರುತ್ತೆ. ಆ ದಿನ ದಯವಿಟ್ಟು ಯಾವುದೇ ನೆಗೆಟಿವ್ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆವತ್ತಿನ ದಿನ ನೀವು ಈ ವಸ್ತುಗಳನ್ನು ಮನೆಗೆ ತರಕ್ಕೆ ಹೋಗಬೇಡಿ. ಬಟ್ಟೆ ಪಿನ್ನು, ಕತ್ರಿ, ಚಾಕು, ಸೂಜಿ, ಕಬ್ಬಿಣದ ವಸ್ತುಗಳು ಮತ್ತು ಏರ್ ಕಟ್ ಮಾಡೋದು, ಇದೆಲ್ಲ ಆವತ್ತಿನ ದಿನ ಮಾಡಬಾರ್ದು. ನೀವು ಆ ದಿನ ನಿಮಗೆ ಗೊತ್ತಿರೋ ಶ್ಲೋಕ ಬಂದರೆ ಪಠಿಸಿ, ತುಂಬಾ ಒಳ್ಳೆಯದು. ನಮಗೆ ಶ್ಲೋಕಗಳು ಗೊತ್ತಿಲ್ಲ ಅಂದರೆ ಓಂ ಶ್ರೀ ಲಕ್ಷ್ಮೀ ಕುಬೇರಾಯ ನಮಃ ಅಂತ 21 ಬಾರಿ ಅಥವಾ 108 ಬಾರಿ ಪಠನೆ ಮಾಡಿ. ಇದರ ಫಲ ಬೆಳೀತಾನೇ ಇರುತ್ತೆ. ಆ ದಿನ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಆಕರ್ಷಣೆ ಶಕ್ತಿ, ಹಣದ ಆಕರ್ಷಣೆ ಶಕ್ತಿ ಮಲ್ಲಿಗೆ ಹೂವು, ತಾವರೆ ಹೂವು, ಅದನ್ನಿಟ್ಟು ಕೆಂಪು ದಾಸವಾಳ ಇಡಿ, ಕೆಂಪು ಗುಲಾಬಿ ಇಡಿ, ಅಕ್ಕಿ ಬೆಲ್ಲವನ್ನು ಇಟ್ಟು ಪ್ರಾರ್ಥನೆ ಮಾಡಿ, ನೈವೇದ್ಯ ಮಾಡಿ, ಸಿಹಿ ಪೊಂಗಲ್, ಹೆಸರು ಬೇಳೆ ಪಾಯಸ ಮಾಡಿ. ಲಕ್ಷ್ಮೀ ಕುಬೇರನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ನಿಮಗೆ.